ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೆಲಸನೇ ಮಾಡೋದಕ್ಕಾಗ್ತಿಲ್ವಾ RSS ಚಿಂತೆಯಲ್ಲಿ? ನೋಡ್ರಿ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತದೆ. BJPಗೆ ಭರ್ಜರಿ ಅಸ್ತ್ರ ಸಿಕ್ಕಿದೆ. ಪೊಲೀಸರ ಮೇಲೆಯೇ ಮಾರಣಾಂತಿಕ ಹಲ್ಲೆ ಒಂದು ಕಡೆ ಆದರೆ, ಹಿಂದೂಗಳನ್ನು ಗುರಿಯಾಗಿಸ್ಕೊಂಡು ರಾಜ್ಯದಲ್ಲಿ ಇದೇನು ನಡೀತಾ ಇದೆ ಅನ್ನುವ ಆಕ್ರೋಶ ಸಿಡ್ತಿದೆ. ಕಾನೂನು ಸುವ್ಯವಸ್ಥೆ ಹೊಸ ಮಂತ್ರಿ ಬಂದ ಮೇಲಾದರೂ ಬದಲಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಪರಮೇಶ್ವರ್ ಅವರು ಗೊತ್ತಿಲ್ಲ ಅಂತಿದ್ರು. ಈಗೇನಾಗಿದೆ ಕಥೆ ನೋಡಿ ಅಂತ ಮುಗಿಬಿದ್ದಿರೋದು. ತೀವ್ರ ಜಟಾಪಟಿ ನಡೀತಿರೋ ಹೊತ್ತಲ್ಲಿ ಗಮನ ಸೆಳೆತಿರೋ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಏನು ಮಾರಣಾಂತಿಕ ಅಸ್ತ್ರಗಳನ್ನು ತಗೊಂಡು ಡ್ಯೂಟಿಲಿರುವಂಥ ಪೊಲೀಸ್ ಅಧಿಕಾರಿಯ ಮೇಲೆ ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿರುವಂಥ ಘಟನೆ ನಡೆದಿದೆ. DJ ಹಳ್ಳಿ ಠಾಣೆ ಕಾನ್ಸ್ಟೇಬಲ್ ವಿಜಯ್ ರಾಥೋಡ್ ಮೇಲೆ ಹಲ್ಲೆಯಾಗಿದೆ. ಮೇಕ್ರಿ ಸರ್ಕಲ್ ಬಳಿ ನಡೆದಿರುವಂಥ ಒಂದು ಘಟನೆ. ಪೊಲೀಸರು ಇರ್ತಾರೆ, ಪೊಲೀಸರು ಡ್ಯೂಟಿಲಿದ್ದಾಗಲೇ ಈ ರೀತಿ ಬಂದು ಹಲ್ಲೆ ಮಾಡಿ ಹೋಗ್ತಾರೆ ಅಂದರೆ ಹಗಲೇ ರೌಡಿಗಳ ಅಟ್ಟಹಾಸವ ಬೆಂಗಳೂರಲ್ಲಿ. ಹಾಗಾದರೆ ಗೃಹ ಸಚಿವರಿಗೆ ಇದೆಲ್ಲ ಸೀರಿಯಸ್ ಇಶ್ಯೂ ಆಗಿ ಕಾಣಿಸ್ತಿಲ್ವಾ? ಇನ್ನು ಜನಸಾಮಾನ್ಯನ ಪರಿಸ್ಥಿತಿ ಏನಾಗಬೇಡ ಬೆಂಗಳೂರಲ್ಲಿ, ಇದನ್ನು ಸ್ವಲ್ಪ ನೋಡ್ರಿ RSS ಮಂತ್ರಿಗಳೇ ಅಂತ ಹೇಳ್ತಿದ್ದಾರೆ. ಅಂದರೆ RSS ಬೆಳಗಾದರೆ RSS, ಸಂಜೆ ಆದರೆ ರಾತ್ರಿ ಆದರೆ ಮಧ್ಯಾಹ್ನ ಆದರೆ RSS ಅಂತ ಹೇಳ್ತಿರುವಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೀಗ RSS ಸಚಿವ ಅನ್ನುವ ನಾಮಕರಣ ಮಾಡಿದ್ದಾರೆ. ಸುಮಾರು ಅಂದರೆ ಟ್ರೋಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇದು ಸಿಕ್ಕಾಪಟ್ಟೆ RSS ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ಅಂತ ಕಾಲೆಳಿತಿದ್ದಾರೆ. ಈಗ ಇದನ್ನೂ ಸ್ವಲ್ಪ ನೋಡಿ ಅನ್ನುವ ಆಗ್ರಹ ವ್ಯಕ್ತವಾಗ್ತಿದೆ. ಜೊತೆಗೆ ನೋಡಿ, ಯತ್ನಾಳ್ ಅವರು ಹಿಗ್ಗಾಮುಖ ತರಾಟೆಗೆ ತಗೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರನ್ನು. ಅಲ್ಲಿ ಹಾವೇರಿ ನರೇಗಲ್ ಗ್ರಾಮಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದರು. ಮೊನ್ನೆ ಒಂದು ಘಟನೆ ಆಗಿತ್ತಲ್ಲ, ಕಾರ ಹುಣ್ಣಿಮೆ ಮೆರವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಅಟ್ಯಾಕ್ ಆಗಿದೆ ಹಿಂದೂಗಳ ಮೇಲೆ. ಶಾಂತಿಯುತವಾಗಿ ಯಾವ ಘೋಷಣೆನೂ ಕೂಗದೆ ಮೆರವಣಿಗೆ ಹೋಗ್ತಿರೋರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣ ಹದಗೆಟ್ಟಿದೆ. ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಗೂಂಡಾಗಿರಿಗೆ ಈಗ ಸರ್ಕಾರವೇ ಸಪೋರ್ಟ್ ಕೊಡ್ತಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ಹಬ್ಬಗಳ ಮೇಲೆ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಎಸೆತ, ಕುಡುಗೋಲು ತಗೊಂಡು ಬಂದು ದಾಳಿ ಮಾಡಿದ್ದಾರೆ. ಹಬ್ಬದ ವೇಳೆ ಈ ರೀತಿ ಪೂರ್ವ ನಿಯೋಜಿತ ಕೃತ್ಯ ತುಂಬ ಪ್ಲ್ಯಾನ್ಡ್ ಆಗಿ ಎಲ್ಲಿ ಆಚರಣೆ ನಡೆಯುತ್ತೋ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಬೇರೆ ಕೋಮ್ನವರು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ. ಈ ರೀತಿ ಮತಾಂಧರ ಅಮಾನವೀಯ ದಾಳಿ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ RSS ಚಿಂತೆ ಪಾಪ. ಕಾರ ಹುಣ್ಣಿಮೆ ಹಬ್ಬದಲ್ಲಿ ಹಿಂದೂಗಳು ಶಾಂತಿಯುತವಾಗಿ ಭಾಗಿಯಾದವ್ರನ್ನೇ ಈ ಥರ ಮಾಡ್ತಾರೆ ಅಂದರೆ ಬೇರೆ ಕಡೆ ಕಥೆ ಏನು ಅಂತ ಆಕ್ರೋಶ ಸಿಡಿದಿದೆ. ಪೊಲೀಸರು ಆರೋಪಿಗಳನ್ನು ತಕ್ಷಣ ಬಂಧಿಸಲೇಬೇಕು ಅನ್ನುವ ಆಗ್ರಹವನ್ನು ಯತ್ನಾಳ್ ಅವರು ಇಟ್ಟಿದ್ದಾರೆ. ಕಾರ ಹುಣ್ಣಿಮೆ ನಿಮಿತ್ತ ಏನು ಹಿಂದೂಗಳು ತೆಗೆದಂತಹ ಒಂದು ಮೆರವಣಿಗೆ ಮೇಲೆ ಅಮಾಯಕ ಯಾವುದೇ ರೀತಿ ಪ್ರಚೋದನೆಕಾರಿಯಾಗಿ ಯಾವುದೇ ಒಂದು ಘೋಷಣೆ ಕೂಗದೆ ಸುಮ್ಮನೆ ಶಾಂತವಾಗಿ ಕಾರ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜನರ ಮೇಲೆ ದಿಢೀರ್ನೆ ಮುಸ್ಲಿಂ ಮತಾಂಧರು ಅಮಾನವೀಯ ರೀತಿಯಿಂದ ದಾಳಿ ನಡೆಸಿ ಸುಮಾರು 6 ಜನ ಅವರಿಗೆ ಅವರು ಸಂಗ್ರಹಿಸಿ ಇಟ್ಟಂಥ ಕುಡುಗೋಲು ಮತ್ತು ಅನೇಕ ಅಸ್ತ್ರಗಳನ್ನು ಉಪಯೋಗ ಮಾಡಿ ವ್ಯವಸ್ಥಿತವಾಗಿ ಹಿಂದೂ ಹಬ್ಬಗಳ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ಪೂರ್ವ ನಿಯೋಜಿತವಾಗಿ ಕಾರ್ಯವನ್ನು ಮುಸ್ಲಿಮರು ಮಾಡಿದ್ದಾರೆ. ಇದರಿಂದ ಈ ಊರಿನಲ್ಲಿ ಆಗಲಿ ಒಟ್ಟಾರೆ ಈ ರಾಜ್ಯದಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಕಲ್ಲೆಸೆಯುವುದು, ಪೆಟ್ರೋಲ್ ಬಾಂಬ್ ಹಾಕುವುದು ಮತ್ತು ಮಾರಕಾಸ್ತ್ರಗಳಿಂದ ದಾಳಿ ಮಾಡುವುದು ಬಹಳಷ್ಟು ಹೆಚ್ಚಾಗಿದೆ. ಅವರಿಗೆ ಭಯ ಇಲ್ಲ, ಅವರಿಗೆ ಸರ್ಕಾರದ ಬೆಂಬಲ ಇದೆ ಅನ್ನೋಂಥ ಕಾರಣದಿಂದ ಈ ರೀತಿ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವರ ಗುಂಡಾಗಿರಿ ದಬ್ಬಾಳಿಕೆ ನಡೆದಿದೆ. ಪೊಲೀಸ್ ಇಲಾಖೆಯವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಅಪರಾಧಿಗಳನ್ನ ಹಿಡಿದಿದ್ದಾರೆ.
ಯಾರು ಆ ತಪ್ಪಿತಸ್ಥರ ಅನ್ನೋದು ಕ್ರಮ ತಗೋತಾ ಇದ್ದಾರಂತೆ. ಇಲ್ಲಿ ಊರಿನ ಜನ ಎಲ್ಲರೂ ಪೊಲೀಸರ ಕ್ರಮದ ಬಗ್ಗೆ ಯಾರ್ದು ಒಂದು ನಕಾರಾತ್ಮಕ ಇಲ್ಲ. ಆದರೆ ಅದು ಮುಂಜಾಗ್ರತವಾಗಿ ಏನು ಅವರು ಮಾಡಿದಂಥದ್ದು ಅನಿರೀಕ್ಷಿತವಾಗಿ ನಮ್ಮ ಹಿಂದೂಗಳು ಇವತ್ತು ಯಾವುದೇ ಹಬ್ಬ ಹರಿದಿನಗಳಿದ್ದಾಗ ಮಸೂತಿಯಿಂದ ಈ ರಾಜ್ಯದಲ್ಲಿ ಮದ್ದೂರಿನಲ್ಲಿ ನಾನು ನೋಡಿದ್ದೇನೆ, ಮೊನ್ನೆ ಆಳಂದದಲ್ಲಿ ಈಶ್ವರ ಲಿಂಗದ ಮೇಲೆ ಉಚ್ಚಿ ಒಯ್ಯುವಂಥದ್ದು, ಮೂತ್ರವನ್ನು ಮಾಡುವಂಥದ್ದು ಕೆಲಸನೂ ಮಾಡಿದರು. ದುರ್ದೈವ ಅಂದರೆ ಅವ್ರನ್ನ ನ್ಯಾಯಾಲಯದಿಂದ ಮುಕ್ತ ಮಾಡಬೇಕಂಥೇಳಿ ಈ ಸರ್ಕಾರ ರಿಪೋರ್ಟ್ ಹಾಕ್ಬೇಕಂತೇಳಿ ಕೋರ್ಟಿಗೆ ಇದನ್ನು ತನ್ನ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿತು. ಏನೋ ಒಬ್ಬ ಹಿಂದೂ ಕಾರ್ಯಕರ್ತರು ಗಿರೀಶ್ ಭಾರದ್ವಾಜ್ ಅನ್ನೋರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಇವತ್ತು ತಡೆಯಾಜ್ಞೆ ನೀಡಿದೆ. ಇದನ್ನೆಲ್ಲ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹದಗೆಡ್ತಾ ಇದೆ. ಪೊಲೀಸರಿಗೆ ಮುಕ್ತವಾದಂಥ ಅಧಿಕಾರ ಇಲ್ಲ. ಅವ್ರು ಏನೇ ಮಾಡಿ ಅದನ್ನು ಹತೋಟಿ ತರಲಿಕ್ಕೆ ಮತ್ತು ಕ್ರಮ ತಗೋಬೇಕಂದ್ರೆ ನಿರಂತರವಾಗಿ ಕಾಂಗ್ರೆಸ್ಸಿನ ಒಂದು ಏನು ಹಸ್ತಕ್ಷೇಪ ಪೊಲೀಸ್ ಇಲಾಖೆಯಲ್ಲಿ ಅತಿಯಾಗಿದೆ. ನಮ್ಮ ಗೃಹ ಮಂತ್ರಿಗಳಿಗೆ ಅವ್ರ ರಾಜ್ಯದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಲವ್ ಜಿಹಾದ್ ಆಗ್ತಾಯಿದೆ, ಹಿಂದೂಗಳ ಮೇಲೆ ಹತ್ಯೆ ಆಗ್ತಾಯಿದೆ, ಹಿಂದೂಗಳ ಮೇಲೆ ಚಾಕು ಚೂರಿಯಿಂದ ಇರಿಯುವಂಥ ಕೆಲಸ ಆಗ್ತಾಯಿದೆ, ಇದನ್ನೆಲ್ಲ ನೋಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅವ್ರು ಬರೀ ಆರ್ ಎಸ್ ಎಸ್ ಅವರು ಬಸ ಮಕ್ಕೊಂಬಂದೂ ಆರ್ ಎಸ್ ಎಸ್ ಹತ್ತಿರ ಮಕ್ಕೋತಾರೆ, ಕನಸಿನಾಗೂ ಆರ್ ಎಸ್ ಎಸ್ಸು, ಮುಂಜಾನೆ ಮೋತಿ ತಕ್ಕೊಂಡ್ಕೊಳ್ಳೇ ಆರ್ ಎಸ್ ಎಸ್ಸು. ಪೊಲೀಸ್ ಇಲಾಖೆ ಗೃಹ ಮಂತ್ರಿ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಗೃಹ ಮಂತ್ರಿ ಹೆಂಗಂದ್ರೆ 24 ತಾಸೂ ಜಾಗೃತಿ ಇರಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಗಲಭೆ ಆಗ್ತಾವೆ, ಎಲ್ಲಿ ಘಟನೆ ಆಗ್ತಾವೆ, ತಕ್ಷಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗುವಂಥದ್ದು ಮಾಡಬೇಕು. ಅದನ್ನು ಬಿಟ್ಟು ನಮ್ಮ ಗೃಹ ಮಂತ್ರಿಗಳು ಅದನ್ನೇನೂ ಮಾಡಲಾಗ್ಯಾರ. ಹಳ್ಳಿ ಮಿಳ್ಳಿ ಆರ್ ಎಸ್ ಎಸ್ಸನ್ನು ಬಿಟ್ಟರೆ ಇವತ್ತೇನು ಇದರಿಂದ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇವತ್ತು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಇಂಥ ದುಷ್ಕರ್ಮಿಗಳೇನದಾರ ಇವ್ರನ್ನ ಅಲ್ಲೇ ಎನ್ಕೌಂಟ್ರ್ ಮಾಡುವಂಥ ಅಧಿಕಾರ ಕೊಡಬೇಕು ಪೊಲೀಸರಿಗೆ. ಇಲ್ಲಾಂದರೆ ಅದರಲ್ಲಿ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ಕಡೆ ಘಟನೆಗಳು ಹಿಂದೂಗಳ ಮೇಲೆ, ಹಿಂದೆ ಒಂದು ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದ ಒಬ್ಬ ಸೈನಿಕನ ಮೇಲೂ ಬಸ್ಸಿನಲ್ಲಿ ಹಲ್ಲೆ ಆಯಿತು. ಅಂದರೆ ಅವರಿಗೆ ಯಾವುದೇ ಭಯ, ಕಾನೂನು ಭಯ ಇವತ್ತಿಲ್ಲ ಅವರಿಗೆ. ರಟ್ಟಿಹಳ್ಳಿಯಲ್ಲಿ ಒಬ್ಬ ಕೊಲೆ ಆಯಿತು. ಇದು ಇತ್ತೀಚಿನದು. ನಿರಂತರವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾವು ನೋಡ್ಕೋತಾ ಇದ್ದೀವಿ. ದಲಿತ ಹೆಣ್ಣುಮಕ್ಕಳ ಒಂದು ಅತ್ಯಾಚಾರ ಆಗಿ ಅದೊಂದು ದೊಡ್ಡ ಪ್ರಕರಣ ಆಗಿತ್ತು. ಅವಾಗ ನಾನು ಬಂದಿದ್ದೆ, ಈಶ್ವರಪ್ಪನವ್ರು ನಾವು. ಅದಕ್ಕೆ ಈ ಸರ್ಕಾರ, ನಮ್ಮ ಗೃಹ ಮಂತ್ರಿಗಳು ಆ ಆರ್ ಎಸ್ ಎಸ್ಸನ್ನು ಬಿಟ್ಟು ಕಾನೂನು ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿ. ಇಲ್ಲಾಂದರೆ ಕರ್ನಾಟಕದಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ಈ ಕ್ರಮ ತಗೋಬೇಕು. ಇವರೇನು ಗಾಯಾಳುಗಳಿಗೆ ಇವತ್ತೇನು ಅವರ ವೈದ್ಯಕೀಯ ಚಿಕಿತ್ಸೆಗಾಗಿ ನಾನು ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೇನೆ. ಪೂರ್ಣ ಅನ್ಬಿಟ್ಟು ಅವ್ರು ಏನೂ ಕೆಲಸನೇ ಮಾಡ್ತಾಯಿಲ್ಲ. ಮುಂಜಾನೆ ಎದ್ದು ಕೂಡಲೇ ಆರ್ ಎಸ್ ಎಸ್ ಟ್ವೀಟ್ ಮಾಡೋದು ಬಿಟ್ಟರೆ ಏನು, ಆ ಟ್ವೀಟ್ ಬಿಟ್ಟರೆ ಟ್ವಿಟ್ಟರ್ನಿಂದ ಹೊರಗೆ ಬರಲ್ಲಾಗ್ಯಾರ ಎಲೆಕ್ಷನ್ನಿಂದ. ಇನ್ನೊಂದು 2 ವರ್ಷ ಇರ್ತಾರೆ ಅವರು. ಏನೇನೋ ಎದಕ್ಕೆ ಅನುಮತಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಕಾನೂನು ಸಂಪೂರ್ಣ ಮುಸ್ಲಿಮರ ಬೆಂಬಲ ನೋಡಿ. ಇವತ್ತಿಲ್ಲಿ ಹಲ್ಲೆ ಆಗಿದ್ದು ಯಾರ ಮೇಲೆ? ನಮ್ಮ ಹಾಲ ಮತ್ತು ಸಮಾಜ, ಎಸ್ ಟಿ ಸಮಾಜ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಅವರು ಹಿಂದೂ ಮುಸ್ಲಿಂ ಬಂದರೆ ಯಾವ ಜಾತಿ ಪಾತಿ ನೋಡೋದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೊತೀವಿ, ನಮ್ಮ ಈ ಊರಿಗೆ ಬಂದು ಇಲ್ಲೇನು ಅವ್ರಿಗೆ ನೋವಾಗಿದೆ, ತಮ್ಮ ಸಮಾಜದವ್ರಿಗೆ ಸ್ವಲ್ಪ ಬಂದು ಸಾಂತ್ವನ ಹೇಳಿ. ಬರೀ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು ತಂದೆ ಮನೆಗೆ ಹೋದ್ರು. ಒಬ್ಬರೇ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯನವರು ಎಳಿ ಮುಂದೆ ಪ್ರತಿಭಟನೆ ಮಾಡಿದ್ರೇನ್ರಿ? ಒಬ್ಬ ಮುಲ್ಲಾರಿ ಹೊರಗೆ ಬಂದ, ಒಬ್ಬರೇ ಮೈಬೂಬ್ ಹೊರಗೆ ಬಂದ. ಪಾಪ ಸಿದ್ದರಾಮಯ್ಯನವ್ರನ್ನ ಅವಮಾನಕಾರಿಯಾಗಿ ತೆಗೆದು ಹೋಗಿದ್ರು. ಅದಕ್ಕೆ ಇದು ಕೋಮುಗಲಭೆ. ನಮ್ಮ ಎಸ್ ಪಿ ಅವರು ಇದನ್ನು ತಿದ್ದುಕೋಬೇಕು. ನಾವು ಅವರ ಇಲ್ಲಿಯ ಅಧಿಕಾರಿಗಳೇನಿದ್ದಾರೆ ಲೋಕಲ್ ಪೊಲೀಸರು, ಅವರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದಾರೆ, ಎಲ್ಲ ನಮ್ಮ ಇಲ್ಲಿಯ ಜನನೂ ಒಪ್ಪುತ್ತಾ ಇದ್ದಾರೆ. ಆದರೆ ಎಸ್ ಪಿ ಅವರು ತಪ್ಪು ಸಂದೇಶ ಕೊಡೋದು ಬೇಡ. ಅದು ಕೋಮುಗಲಭೆ ಆಗಿದೆ. ಹಿಂದೂಗಳ ಮೇಲೆ
ಇದು ಆಗಿದೆ. ಹಿಂದೂಗಳ ಮೇಲೆ ಇವತ್ತು ದಬ್ಬಾಳಿಕೆ ಆಗಿದೆ. ಅವರನ್ನು ಇವತ್ತು ಹೊಡೆಯುವಂಥ ಕೊಲ್ಲುವಂಥ ಪ್ರಯತ್ನ ಆಗಿದೆ. ಇದನ್ನು ಕೋಮು ಗಲಭೆ ತಳ್ಳನೇ ಟ್ರೀಟ್ ಮಾಡಬೇಕು. ಇದನ್ನು ಇನ್ನು ಮುಂದೆ ಯಾವುದೇ ಹಿಂದೂಗಳ ಹಬ್ಬ ಆಗಾಗ ಅವ್ರೇನು ಮಸೂತಿಗಳದಾವು ಎಲ್ಲ ಮಸೂತಿಗಳನ್ನು ಆ ಮೆರವಣಿಗೆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮುಸ್ಲಿಮರ ಮನೆಯನ್ನು ಎಲ್ಲ ತನಿಖೆ ಮಾಡಿ ಏನೇನು ಅಲ್ಲಿ ಶಸ್ತ್ರಾಸ್ತ್ರ ಇದ್ರೆ ಅದನ್ನೆಲ್ಲ ತೆಗೆದು ಅಲ್ಲಿ ಪರ್ಮಿಷನ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ವೇದಿಕೆ ಭಾಷಣದಲ್ಲಿ ಹೇಳಿದ್ದಾರೆ ಸರ್. ಅವರ ಪಾಕಿಸ್ತಾನದವ್ರು ಯಾವ್ದಾರು ಅವ್ರು MLA ಪಾಕಿಸ್ತಾನ ಪ್ರೀತಿ ಐತೆ ಅಂದರೆ ಪಾಕಿಸ್ತಾನಕ್ಕೆ ಊಟದವ್ರು ಹತ್ತು ತಿಳ್ಕೊಬೇಕು ನಾವು. ಪಾಕಿಸ್ತಾನನೇ ನಮ್ಮ ಜಗತ್ತಿನಾಗ ಮೊದಲೇ ವೈರಿ ಪಾಕಿಸ್ತಾನ ಭಾರತಕ್ಕೆ. ಚೀನಾ 2ನೇ ವೈರಿ. ಅವರು ತಮ್ಮ ಜಾತಿಯ ಪ್ರೇಮ ಎಷ್ಟಿದೆ ನೋಡು, ಮುಸ್ಲಿಂ ಪ್ರೇಮ. ಬಹಳಷ್ಟು ಪ್ರಕರಣಗಳಾಗ್ತಾ ಇವೆ. ರಟ್ಟಿಹಳ್ಳಿಯಲ್ಲಿ ಹಿಂದೂ ವ್ಯಕ್ತಿ ಕೊಲೆ ಆಗಿದೆ. RSS ಮಾತಾಡೋದು ಬಿಟ್ಟು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲಿ, ವೆಸ್ಟ್ ಬೆಂಗಾಲ್ ಮಾಡಿಡಬೇಡ್ರಿ ಈ ರಾಜ್ಯವನ್ನ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿರೋದು. ಹಾಗೆ ಏನು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಸಮುದಾಯಕ್ಕೆ ಈಗ ಭಯ ಶುರುವಾಗಿದೆ. ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಿದೆ ರಾಜ್ಯ ಸರ್ಕಾರ. ಕೋಮು ಗಲಭೆ ಪ್ರಕರಣವನ್ನ ಸೃಷ್ಟಿಸೋದಕ್ಕೆ ಕಾರಣ ಆಗ್ತಿರೋರು ಯಾರು ಅನ್ನೋ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಈಗ RSS ಬಗ್ಗೆ ಕೊಡುವಷ್ಟು ಗಮನ ರಾಜ್ಯದ ರಕ್ಷಣೆಯ ಕಡೆಗೆ ಕೊಡ್ತಿಲ್ವಾ ಅನ್ನುವ ಪ್ರಶ್ನೆಯೊಂದು ಈಗ ಎದ್ದಿರೋದು ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.